Hi, hello, good morning. Welcome back to my channel Suksha Vlogs. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಗೃಹಪ್ರವೇಶದ ವ್ಲಾಗ್ ಆಗಿರುತ್ತೆ. ಡೇ 1 ವ್ಲಾಗ್. ಅಂದರೆ ನಮ್ಮದು ಗೃಹಪ್ರವೇಶ ಬಂದುಬಿಟ್ಟು 19 ಆ್ಯಂಡ್ 20 ಇದೇ ಫೆಬ್ರವರಿಯಲ್ಲಿ. ಸೊ ಇದು 19ನೇ ತಾರೀಕು ಬುಧವಾರದ್ದು ವ್ಲಾಗು. ಇದು ಬೆಳಗ್ಗೆ ನಾನು ಒಂದು ಸ್ಮಾಲ್ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ, ಮಾಡ್ಕೊಳ್ಳೋಣ ಅಂತ. ಬಟ್ ಇದು ಯಾವ ಥರ ಹೋಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ಪೂಜೆಯಲ್ಲಿ ನಾವು ಬ್ಯುಸಿಯಾಗಿರ್ತೀವಿ, ಬಟ್ ಶೂಟ್ ಮಾಡೋಕ್ಕೆ ಬೇರೆಯವರು ಶೂಟ್ ಮಾಡ್ತಾರಾ, ಯಾವ ಥರ ಶೂಟ್ ಮಾಡ್ತಾರೆ ಅನ್ನೋದು ಐಡಿಯಾ ಇಲ್ಲ. ಇನ್ನು ಇದು ಬೆಳಗ್ಗೆನೇ 500 ಹೂವು ಎಲ್ಲ ಪೂಜೆಗೆ ಏನೇನು ಬೇಕಾಗಿರುತ್ತೆ. ಸೊ ಆ ಹೂವು ಎಲ್ಲ ತುಂಬಾ ಹೂವು ತೊಗೊಂಬಂದು ಮನೆ ಹತ್ರ ಇಟ್ಬಿಟ್ಟು ಹೋಗಿದ್ರು. ಅವರು ಹೇಳಿದರು ಮುಂಚೆನೇ, ನಾವು ಬೆಳಗ್ಗೆ ಒಂದು 6-6:30ಗೆ ಹೂವು ಎಲ್ಲ ತೊಗೊಂಬರ್ತೀವಿ, ನೀವು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರಿ, ಮತ್ತು ನಾವು ಇಲ್ಲಿ ಸ್ವಲ್ಪ ಲೇಟಾಗಿ ಒಂದು 11:30 12 o'clock ಹಂಗೆ ಬಂದುಬಿಟ್ಟು ಎಲ್ಲ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಂತ. ಸೊ ಅದೇ ಪ್ರಕಾರ ಅವರು ಬಂದುಬಿಟ್ಟು ಬೆಳಗ್ಗೆನೇ ಹೂವು ಎಲ್ಲ ಇಟ್ಬಿಟ್ಟು ಹೋದರು. ಒಂದು 7:30 ಅಷ್ಟೊತ್ತಿಗೆ ಬಂದರು. ನಾವು ಅಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಮುಂಚೆ ದಿನವೇ ಮಂಗಳವಾರನ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಿ. ಇನ್ನು ಬುಧವಾರನೂ ಹೂವು ತೊಗೊಂಬರ್ತಾರಲ್ವ, ಮತ್ತೆ ಕ್ಲೀನ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಹೂವು ಎಲ್ಲ ಇಟ್ಟು ಹೋದ್ಮೇಲೆ ಇನ್ನು ಮತ್ತೆ ಮನೆಗೆ ಹೋಗಿ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬರೋಷ್ಟೊತ್ತಿಗೆ ಇಲ್ಲಿ ಚಪ್ರದ ಪೂಜೆ, ನಮ್ಮ ನಾದಿನಿಯವರು ಚಪ್ರದ ಪೂಜೆ ಮಾಡಿದರು. ಸೊ ಇನ್ನು ನಾವು ಬಂದುಬಿಟ್ಟು ಎಲ್ಲ ಚಪ್ರ ಪೂಜೆಗೆಲ್ಲ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಇನ್ನು ಚಪ್ರ ಹಾಕಬೇಕಲ್ವ, ನಮ್ಮ ಭಾವ ಹಾಗೆ ನಮ್ಮ ಮನೆಯವರು ಮತ್ತು ಇನ್ನೂ ಸ್ವಲ್ಪ ಜನ ಎಲ್ಲನೂ ಚಪ್ರ ಎಲ್ಲ ಹಾಕ್ತಾಯಿದ್ರು. ಚಪ್ರ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ರು. ಸೊ ಒಂದು ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ನಾವು ಅದೇ ಸ್ವಲ್ಪ ನೋಡಿದ್ವಿ, ಹಾಗೇನೆ ಸ್ವಲ್ಪ ನೋಡಿಕೊಂಡು ಏನಾದರೂ ಅವ್ರಿಗೆ ಹೆಲ್ಪ್ ಬೇಕಿದ್ದರೆ, ಸಣ್ಣ ಪುಟ್ಟ ಹೆಲ್ಪು ಏನಾದರೂ ಬೇಕಿದ್ದರೆ ಅಂತ ಅನ್ನೋ ಹಾಗೆ ನಾವನ್ನು ಹೆಲ್ಪ್ ಮಾಡಿಕೊಂಡು, ನಾನು ನಮ್ಮಕ್ಕ ಅಲ್ಲೇನೆ ಮನೆ ಹತ್ರನೇ ಆಲ್ಮೋಸ್ಟ್ ಆ ದಿನ ಎಲ್ಲನೂ ಅಲ್ಲೇ ಕಳೀತು. ಇನ್ನು ಅದಾದಮೇಲೆ ಹಾಗೇನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲಿಂದ ಚಪ್ರ ಎಲ್ಲ ಮುಗಿಸಿ ಆಮೇಲೆ ಪೆಂಡಲ್ ಅವ್ರು ಕೂಡ ಬಂದಿದ್ದರು ಊಟಕ್ಕೆ. ಅದು ಅಡುಗೆ ಮಾಡೋ ಹತ್ರ ಇರ್ಬೋದು, ಊಟದ ಹತ್ರ ಇರ್ಬೋದು, ಹಾಗೆ ಮನೆ ಮುಂದೆ ಎಲ್ಲ ಪೆಂಡಲ್ ಹಾಕೋದಕ್ಕೆ ಅವರು ಕೂಡ ಬಂದಿದ್ದರು. ಸೊ ಪೆಂಡಲನ್ನು ಹಾಕ್ತಾಯಿದ್ರು. ಅದನ್ನು ಒಂದು ಸ್ಮಾಲ್ ವಿಡಿಯೋ, ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡು ಇನ್ನು ವಿಡಿಯೋ ಮಾಡ್ಕೊಳ್ತಾ ಹಾಗೇನೆ ಅಲ್ಲೇ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕಾಲ್ ಮಾಡಿಬಿಟ್ಟು ಸ್ವಲ್ಪ ಕೋಲ್ಡ್ ಐಟಮ್ ಅಂದರೆ ಫ್ರಿಡ್ಜ್ ಇಡ್ತಕ್ಕಂಥ ಐಟಮ್ ಎಲ್ಲ ಬಂದಿದೆ, ಅದನ್ನೊಂದು ಸ್ವಲ್ಪ ತೊಗೊಂಬಿಡು ಅಂತ ಹೇಳಿದ್ರು. ಆಮೇಲೆ ಇದು ಖೋವಾ, ಹಾಗೆ ಕಲಾಕಂಡು, ಪನ್ನೀರು ಮತ್ತು ಸ್ವೀಟ್ ಕಾರ್ನ್ ಇವೆಲ್ಲನೂ ಬಂದಿತ್ತು ಆವತ್ತೇನೆ. ಮುಂಚೆ ದಿನ ತೊಗೊಂಬಂದರೆ ಅಡುಗೆ ಮಾಡೋ ಥರ ಇಟ್ಕೊಳ್ಳೋಕ್ಕೆ ಫ್ರಿಡ್ಜೆಲ್ಲ ಅವೈಲೇಬಲ್ ಇರಲ್ಲಲ್ವ ಅಂದ್ಬಿಟ್ಟು ಆವತ್ತು ಬೆಳಗ್ಗೆನೇ ಬುಧವಾರ ಬೆಳಗ್ಗೆ ಒಂದು 11:30 ಹಂಗೆ ಇನ್ನೇನು ಅಡುಗೆ ಮಾಡೋಕ್ಕೆ ಬರ್ತಾರೆ ಅನ್ನೋ ಟೈಮ್ ಸ್ವಲ್ಪ ಮುಂಚೆ ತೊಗೊಂಬಂದರು. ಅದು ಕೂಡ ಒಂದು ಸ್ಮಾಲ್ ವಿಡಿಯೋ. ಇನ್ನು ಅದೆಲ್ಲ ಮಾಡಿಕೊಂಡು ನಾವು ಆ್ಯಕ್ಚುಲಿ ಬ್ಲೌಸ್ ತೊಗೊಂಬಂದಿರಲಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ವಿ, ಬ್ಲೌಸ್ ತೊಗೊಂಡು ಬಂದಿರಲಿಲ್ಲ. ಅವರು ಸ್ವಲ್ಪ ಲೇಟ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡೋದು. ಸೊ ಆವತ್ತು ಇದೆಲ್ಲ ಮಾಡ್ಕೊಂಡು ಆಮೇಲೆ ಬ್ಲೌಸ್ ಸ್ಟಿಚ್ ತೊಗೊಂಬರೋಣ ಅಂತ ಹೋಗಿ ಬರೋಷ್ಟೊತ್ತಿಗೆ ನನ್ನ ತಮ್ಮನ ಮಿಸ್ಸಸ್ಸು ಹಾಗೆ ನಮ್ಮ ದೊಡ್ಡಮ್ಮ 4 ಜನನೂ ಬಂದಿದ್ದರು. ಇನ್ನು ಅವ್ರದ್ದು ಸ್ವಲ್ಪ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ನಾವು ಅಲ್ಲಿಂದ ಬ್ಲೌಸ್ ತೊಗೊಂಡು ಸೀದಾ ನಾವು ಹೊಸ ಮನೆ ಹತ್ರನೇ ಬಂದ್ವಿ. 500 ಬರ್ತೀವಿ, ಅವ್ರಿಗೆ ಏನೇನು ಬೇಕಾಗುತ್ತೋ ಅದೆಲ್ಲ ಕೊಡಬೇಕು ಅಂತ ಹೇಳಿದ್ರಲ್ವ ಅಂತ ಹೇಳ್ಬಿಟ್ಟು. ಇನ್ನು ಆವತ್ತು ಬುಧವಾರ ಕೂಡ ಇನ್ನು ನಮ್ಮ ಮನೆ ಕೆಲಸ ಪೆಂಡಿಂಗ್ ಇತ್ತು. ಗ್ಲಾಸ್ ವರ್ಕ್ ಎಲ್ಲ ಹಾಕಿರಲಿಲ್ಲ. ಸೊ ಆ ಗ್ಲಾಸ್ ಎಲ್ಲ ಹಾಕ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಗೃಹಪ್ರವೇಶದ ದಿನ ಕೂಡ ವರ್ಕ್ ಮಾಡ್ತಾಯಿದ್ರು. ಎಲ್ಲ ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಮತ್ತೆ ಬಂದು ಕೆಲಸ ಮಾಡಿದಾಗ ಅದು ಮತ್ತೆ ಧೂಳು ಈ ಥರ ಆಗ್ತಾನೇ ಇತ್ತು. ಇನ್ನೂ ತುಂಬಾ ಕೆಲಸ ಪೆಂಡಿಂಗ್ ಇದೆ. ಅಷ್ಟೊತ್ತಿಗೆ 500 ಮಧ್ಯಾಹ್ನನೇ ಬಂದುಬಿಟ್ಟು ಅವ್ರದ್ದು ದೇವ್ರಿಗೆ ಏನೇನು ಡೆಕೋರೇಷನ್ ಇದೆ, ದೇವರು ಯಾವ ಥರ ಹೂವು ಎಲ್ಲ ಕಟ್ಟೋದಿರ್ಬೋದು, ಮತ್ತು ಹೋಮಕ್ಕೆ ರೆಡಿ ಮಾಡ್ಕೊಳ್ಳೋದು, ಅಂದರೆ 2 ಕಡೆ ಹೋಮ ಮಾಡಿದ್ರು, ಈಚೆಗಡೆನೂ ಮಾಡಿದ್ರು ಹಾಗೆ ಒಳಗಡೆನೂ ಮಾಡಿದ್ರು. ಬುಧವಾರ ನೈಟಲ್ಲಿ ಒಳಗಡೆ ಹೊರಗಡೆ 2 ಕಡೆಯೂ ಹೋಮ ಮಾಡಿದ್ರು. ಸೊ ಅದಕ್ಕೆಲ್ಲ ಜೋಡಿಸ್ಕೊಳ್ಳೋದಿರ್ಬೋದು, ಮತ್ತು ಹಾಗೆ ಹೂವು ಎಲ್ಲ ಪೋಣಿಸ್ಕೊಳ್ಳೋದು, ಅವರು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ತುಂಬ ಜನ, ಒಂದು 5 ಜನ ಏನೋ ಬಂದಿದ್ರು ಅನಿಸುತ್ತೆ ಅವತ್ತು ನೈಟಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಅವರೆಲ್ಲರೂ ಒಬ್ಬೊಬ್ರು ಒಂದೊಂದು ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ಆ್ಯಕ್ಚುಲಿ ಫೋನ್ ನನ್ನ ಹತ್ರ ಇಟ್ಕೊಂಡಿರಲಿಲ್ಲ. ನನ್ನ ಹತ್ರ ಫೋನ್ ಇಟ್ಕೊಂಡ್ರೆ ನಾನು ವಿಡಿಯೋ ಮಾಡೋದಕ್ಕಾಗಲ್ಲ. ನಾನು ಪೂಜೆ ಕೂತ್ಕೊಳ್ಳೋದಿರ್ಬೋದು, ಇಲ್ಲಾಂದರೆ ಅದು ಇದು ಕೆಲಸ ಬೇರೆ ಬಂದಿರೋರನ್ನ ಮಾತಾಡ್ಸೋದು, ಈ ಥರ ಬ್ಯುಸಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ನನ್ನ ಅಕ್ಕನ ಮಗನಿಗೆ ಫೋನ್ ಕೊಟ್ಬಿಟ್ಟಿದ್ದೆ. ಆದಷ್ಟು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋ ಫೋನು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊ ಅಂತ. ಪಾಪ ಅವನ ಕೈಲಾದಷ್ಟು ಅವ್ನು ವಿಡಿಯೋ ಮಾಡ್ಕೊಂಡಿದ್ದಾನೆ. ಆದರೂ ಕೂಡ ಇನ್ನೊಂದು ಏನಂದರೆ ಅವನಿಗೆ ಏನಾದರೂ ಐಟಮ್ಸ್ ಅವು ಇವು ಬೇಕು ಅಂದಾಗೆಲ್ಲ ಅವನ್ನೇ ಕಳಿಸ್ತಾಯಿದ್ರು. ಹಾಗಾಗಿ ಅವನನ್ನು ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು
ಅವನು ಎಷ್ಟು ವಿಡಿಯೋ ಮಾಡಿದರೆ ಅಷ್ಟು ವಿಡಿಯೋದು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನು ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಅಂದರೆ ತಿಮ್ಮರಾಯ ಸ್ವಾಮಿ ವೆಂಕಟರಮಣ ಸ್ವಾಮಿ ಎಲ್ಲ ಒಂದೇ. ಸೊ ಮನೆ ದೇವರಾಗಿರೋದ್ರಿಂದ ವೆಂಕಟರಮಣ ಸ್ವಾಮಿದು ಒಂದು ಮೂರ್ತಿನ ಇಟ್ಟಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮೂರ್ತಿ ಇಟ್ಬಿಟ್ಟು ಪೂಜೆ ಮಾಡಿದ್ರು. ಇನ್ನು ಇದು ಒಂದು ಝೂಮರ್ದು ಲೈಟ್ದು ವಿಡಿಯೋ ಮಾಡಿದ್ರು ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಆ್ಯಡ್ ಮಾಡಿದೆ. ಬಟ್ ಇವೆಲ್ಲ ಇವಾಗ ತೋರಿಸೋದು ಬೇಡ, ನೆಕ್ಸ್ಟ್ ಯಾವಾಗಾದರೂ ಒಂದು ವ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೆ. ಚಿಕ್ಕದಾಗಿತ್ತಲ್ವಾ, ಸರಿ ಅದು ಒಂದಿರಲಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿಕೊಂಡೆ. ಇನ್ನು ಅಲ್ಲಿ ರಂಗೋಲಿ ಬಂದುಬಿಟ್ಟು ಏನು ಮಂಡಲ ಹಾಕ್ತಾರಲ್ವ, ಮಂಡಲದ ರಂಗೋಲಿ ಅದು ನಾನು ನೆಕ್ಸ್ಟ್ ತೋರಿಸ್ತೀನಿ. ಆಮೇಲೆ ಇನ್ನೂ ವಿಡಿಯೋ ಮಾಡಿದರೆ ಅದನ್ನೆಲ್ಲ ತೋರಿಸ್ತೀನಿ. ಅಷ್ಟೊತ್ತಿಗೆ ದೇವ್ರದ್ದೆಲ್ಲ ರೆಡಿ ಮಾಡ್ತಾಯಿದ್ರಲ್ವ ಐನೂರು, ತುಂಬ ಮುದ್ದಾಗಿ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ಬೇಗನೆ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಗೊತ್ತಿರುತ್ತೆ, ತುಂಬ ಕಡೆ ಮಾಡಿರ್ತಾರಲ್ವ ಅವ್ರು ಈ ಥರ ಪೂಜೆ ಎಲ್ಲ ನಾನು. ಸೊ ಹಂಗಾಗಿ ತುಂಬ ಬೇಗ ರೆಡಿ ಮಾಡಿದ್ರು. ಅವ್ರು ಬಂದಿದ್ದೇನೆ ಒಂದು 12:30 1 o'clock ಆಗಿಬಿಟ್ಟಿತ್ತು. ಅಷ್ಟು ಬೇಗ ರೆಡಿ ಮಾಡಿಬಿಟ್ಟು ಇನ್ನು ಪೂಜೆಗೆ ರೆಡಿ ಮಾಡಿಬಿಟ್ರು. ಇದು ಸಂಜೆ ಒಂದು 6 ಗಂಟೆ. ಅವರು 6:30 ಈಗೆಲ್ಲ ನೀವು 6 ಗಂಟೆಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ರಿ. ನಾವು 6:30 ರೆಡಿ ಆಗಿಬಿಟ್ಟಿದ್ವಿ. ಅಷ್ಟೊತ್ತಿಗೆ ಇನ್ನು ಬೇಗನೆ ಇನ್ನು ನಾವು ಆನ್ ಟೈಮ್ಗೆ ಬೇಗನೆ ರೆಡಿ ಆದ್ವಿ. ಯಾಕಂದರೆ ಪೂಜೆ ಎಲ್ಲ ಲೇಟ್ ಮಾಡೋದು ಬೇಡ. ಅವ್ರು ಹೇಳಿರೋ ಟೈಮ್ಗೆ ನಾವು ಪೂಜೆ ಕೂತ್ಕೊಂಡ್ರೆ ನಮಗೂ ಬೇಗನೆ ಮುಗಿಯುತ್ತೆ ಪೂಜೆ. ಅವರು ಹೋಮ ಎಲ್ಲ ತುಂಬ ಇದೆ, ತುಂಬ ಹೋಮಗಳು ಮಾಡೋದಿರುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಆದಷ್ಟು ಬೇಗ ರೆಡಿ ಆದರೆ ನಾವು ಬೇಗನೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಬೇಗ ಮುಗಿಯುತ್ತೆ, ನಿಮಗೂ ಸ್ವಲ್ಪ ಟೈಮ್ ಸಿಗುತ್ತೆ, ಮತ್ತು ಮಲ್ಕೊಳ್ಳೋದಕ್ಕೆ ರೆಸ್ಟ್ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತೆ, ಮತ್ತು ಬೆಳಗ್ಗೆ ಎದ್ದು ಬೇಗ ರೆಡಿ ಆಗೋದಕ್ಕೆ ಇದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ಸೊ ಹಂಗಾಗ್ಬಿಟ್ಟು ನಾವು ಬೇಗನೆ 6 ಗಂಟೆಗೆಲ್ಲ ರೆಡಿ ಆಗಿದ್ವಿ. ಅವರು 6:30 ಪೂಜೆ ಸ್ಟಾರ್ಟ್ ಮಾಡಿದ್ರು. ಹೋಮ ಎಲ್ಲನೂ ಫಸ್ಟು ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಇನ್ನು ಒಳಗಡೆ ಹೋಮ ಇರ್ಬೋದು, ಈಚೆ ಕಡೆ ಹೋಮ ಎಲ್ಲನೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಐನೂರು. ನಿಜವಾಗ್ಲೂ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾನು ಯಾರಿಗಾದ್ರೂ ಬೇಕು ಅಂತ ಕೇಳಿ, ಖಂಡಿತ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾವು ಇಷ್ಟು ಚೆನ್ನಾಗಿ ಪೂಜೆ ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ನಾವು ಎಕ್ಸ್ಪೆಕ್ಟ್ಗಿಂತ ಒಂದು 10ರಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ಗಿಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸ್ವಾತಿ ನಕ್ಷತ್ರ ವಾಸರಸ್ತು ಬುಧವಾಸರ ವಿತ್ತಾಯ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಮ ದೇವಗುಣ ಏಕಾದಶ ಸ್ಥಾನ ಫಲವ್ಯಾಪ್ತಂ ಅಸ್ಮಿನ್ ಭಾರತದೇಶೆ ಜನ್ಮ ಸಾಫಲ್ಯತ ಸಿದ್ಧರ್ಥಂ ಮಮ ಗೃಹೆ ಭಗವಂತ ಶಿವನಾರಾಯಣ ಆವಾಹಯಾಮಿ वर्णप्रकक्षमावाहयामि ध्यायामि ज्ञापयामि आवाहयामि स्थापयामि पूजयामि अर्घ्यवाद्याः समर्पयामि औपचारिकशुद्धो स्नानं समर्पयामि वस्त्रान्ते अक्षतान् अर्पयामि हरिद्रां अर्पयामि कुङ्कुमां अर्पयामि दिव्यप्रमाणा गन्धं धारयामि अक्षतान् अर्पयामि पुष्पैः ಇನ್ನು ಒಳಗಡೆ ಪೂಜೆ ಆದಮೇಲೆ ಈಚೆ ಕಡೆ ಹೋಮ ಮಾಡೋದು ಒಂದಿತ್ತು. ಹೋಮ ಹೆಸರು ಕರೆಕ್ಟಾಗಿ ನನಗೆಲ್ಲ ಗೊತ್ತಿಲ್ಲ, ಅಂದರೆ ಗೊತ್ತಿದೆ ಬಟ್ ಈಗ ನಾನು ಇದು ಕೊಡೋಷ್ಟೊತ್ತಿಗೆ ಏನಂತಾರೆ ವಾಯ್ಸ್ ಓವರ್ ಕೊಡೋ ಟೈಮ್ಗೆ ಕರೆಕ್ಟಾಗಿ ನಂಗೆ ನೆನಪಾಗ್ತಾ ಇಲ್ಲ ಅದು ಹೋಮದ ಹೆಸರು ಏನು ಅಂತ. ಬಟ್ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದು ಬೇಕು ಏನು ಹೋಮ ಅದು ಅನ್ನೋದು ಏನಾದರೂ ನಿಮಗೆ ಕ್ಲಾರಿಫೈ ಆಗಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ನಾನು ಹೇಳ್ತೀನಿ, ಅದನ್ನು ಪಿನ್ ಮಾಡ್ತೀನಿ. ಇನ್ನು ಈಚೆಗಡೆನೂ ಹೋಮ ಸ್ಟಾರ್ಟ್ ಮಾಡಿದ್ರು ಬೇಗನೆ. ಇದಾದಮೇಲೆ ಇನ್ನು ಸುದರ್ಶನ ಹೋಮ ಕೂಡ ಇದೆ.
ನೀವು ಕೈ ಇರ್ತಾರೆ ಮೂರು ಬೆಳ್ಳಿ ನಾನು ತುಪ್ಪ ಹಾಕ್ಬೇಕು ನೀವು ಓಂ ಗಣಾನಾಂದ್ವಾ ಗಣಪತಿ ಮವಾಮಹೇ ಕವಿಂ ಕವಿನಾಂಬ ಮಮಸ್ತವಸ್ತಮಂ ಜ್ಯೇಷ್ಠರಾಂಜ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಃ ಶುಣ್ಣನ್ನೋ ಗಿರಿಸಿದ ಸಾಧನಗ್ಧ ಸ್ವಾಹ ಗಣಪತೈ ನಮೋ ಗಣಪತಿ ನಮೋ ಪ್ರಪದಮದೇ ನಮಃ ಸಕಲಂ ಮೋದರಾ ಹೇಗದಂತಾಯ ದಿಗ್ಜಮಿನಾಶಿನೇ ಶೋಧದಾಯ ವರ್ತಮೂರ್ತಿ ನಮೋ ನಮಃ ಸ್ವಾಹ स्नानमर्पयामि वास्तुप्रजन्म वस्त्रमर्पयामि वास्तुप्रशायन्म गन्धं पूजा समर्पयामि ಇದು ಬಂದ್ಬಿಟ್ಟು ಮೇಲ್ಗಡೆ ರೂಮಲ್ಲಿ ಮಂಡಲ ಹಾಕಿದ್ರು. ಸೊ ಅದು ಸುದರ್ಶನ ಹೋಮ ಅಂತ, ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. गणाताय कवितानिकेतने वेदान्तवर्यो मे सन्निधत्तां सदा हृदे प्रतिपदाशे निरीक्षण प्रतिभयास्तारकारण ಇನ್ನು ನೈಟು ಪೂಜೆ ಹೋಮ ಎಲ್ಲ ಮುಗಿದ ಮೇಲೆ ಅಡುಗೆ ಮನೆಯಲ್ಲೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಸಿಂಕಲ್ಲಿರ್ಬೋದು ಮತ್ತು ಗ್ಯಾಸ್ ಹತ್ರ. ಹಾಗೆ ಬೆಳಗ್ಗೆ ಹಾಲು ಉಗ್ಸೋದಕ್ಕೆ ಅಂದ್ಬಿಟ್ಟು ಒಲೆನೇ, ನಾವು ಗ್ಯಾಸಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇದು ಇಟ್ಟಿಗೆ ಇಟ್ಬಿಟ್ಟು ಒಲೆಯಲ್ಲೇ ಉಗ್ಸೋಣ ಹಾಲು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಈ ಚಿಕ್ಕ ಚಿಕ್ಕ ಐಟಮ್ ಏನು ಬರುತ್ತೆ ಅಡುಗೆ ಮನೇಲಿರ್ತಕ್ಕಂಥ ಐಟಮ್ಗಳು ಅವೆಲ್ಲನೂ ತಂದಿದ್ವಿ. ಸೊ ಅದನ್ನೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಬೇಗನೆ ಮುಗಿಸಿ ಆಮೇಲೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬೇಗ ಮುಗಿಸಿದ್ರು. ಇನ್ನು ಅದಾದಮೇಲೆ ನೈಟಲ್ಲಿ ಇದು ನಮಗೆ ನೈಟಲ್ಲಿ ಆ ಮನೇಲಿ ಇರಬಾರ್ದು, ಅಲ್ಲಿ ಮಲಗಬಾರ್ದು, ನೀವು ಪೂಜೆ ಕೂತ್ಕೊಳ್ಳೋರು ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಅಲ್ಲಿ ನಾವು ಅಷ್ಟು ಮಾತ್ರ ಪೂಜೆ ಎಲ್ಲ ಮುಗಿದು ಸ್ವಲ್ಪ ಹೊತ್ತು ಅಲ್ಲಿದ್ಬಿಟ್ಟು ನಾವು ಹಳೆ ಮನೆಗೆ ಹೊರಟ್ವಿ. ಹೋಗ್ಬೇಕಾದ್ರೆ ಇದನ್ನು ವಿಡಿಯೋ ಮಾತ್ರ ನಾನೇ ಮಾಡಿದ್ದು. ಸೊ ಈ ಮನೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ವ, ಸೊ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆ ಮುಂದೆನೇ ಚಪ್ರ ಹಾಕಿದ್ದಾರೆ. ಚಪ್ರಕ್ಕೆ ಹಾಗೇನೇ ಈ ಕಡೆನೇ ಒಂದು ಪೆಂಡಲ್ ಚಿಕ್ಕದಾಗಿ ಒಂದು ಫ್ಲವರ್ ಪೆಂಡಲ್ ಹಾಕ್ಸಿದ್ದಾರೆ. ಅಷ್ಟು ಇಷ್ಟ ಆಗಿತ್ತು ಈ ವಿಡಿಯೋ. ಒಂದು ತುಂಬ ಚಿಕ್ಕದಾಗಿ ಚೊಕ್ಕವಾಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ತುಂಬ ವಿಡಿಯೋಸ್ ಇಲ್ಲ, ತುಂಬ ಆದಷ್ಟು ಕಮ್ಮಿ ವಿಡಿಯೋಸ್ ಇದೆ. ಬಟ್ ಎಲ್ಲ ಆದಮೇಲೆ ನಮಗೆ ಫೋಟೋ ಅವರು ಎಲ್ಲ ಕೊಟ್ಟಾದಮೇಲೆ ಫೋಟೋಸ್ ಎಲ್ಲ ಕೊಟ್ಟಾದಮೇಲೆ ನಾನು ಇನ್ನೊಂದು ಸರಿ ವಿಡಿಯೋ ಹಾಕ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.